ಆತ್ಮೀಯ ವೀಕ್ಷಕರೇ, ರಾಯ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯದ 2025ರ 80ಕ್ಕೆ 80 ಅಂಕಗಳನ್ನು ಗಳಿಸಿದ ಒಂದು ವಿದ್ಯಾರ್ಥಿಯ ಆನ್ಸರ್ ಬುಕ್ಲೆಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ನಿಮಗೊಂದು ಐಡಿಯಾ ಸಿಗುತ್ತೆ. ಸೊ ಆಲ್ರೆಡಿ ನಾನು ಕನ್ನಡದಲ್ಲೂ ಸಹ ಮಾಡಿದ್ದೆ, ಸೊ ನಿಮಗದು ಯೂಸ್ಫುಲ್ ಆಗಿದೆ. ಹಾಗಾಗಿ ಇಂದಿನ ಈ ಒಂದು ವಿಡಿಯೋದಲ್ಲಿ ವಿಜ್ಞಾನ ವಿಷಯಕ್ಕೂ ಸಂಬಂಧಿಸಿದಂತೆ ನಾನು ನಿಮ್ಮ ಜೊತೆ ಆನ್ಸರ್ ಬುಕ್ಲೆಟನ್ನು ಶೇರ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಎಲ್ಲವನ್ನು ಪ್ರಾಕ್ಟೀಸ್ ಮಾಡಿ ಎಂಡಿಗೆ ಬಂದಿದ್ದೀರಾ. ನಾಳೆ ನಿಮ್ಮ ಎಕ್ಸಾಮನ್ನು ಬರೀಲಿಕ್ಕೆ ಹೋಗ್ತಾ ಇದ್ದೀರಾ ಮಕ್ಕಳ. ಹಾಗಾಗಿ ಈ ವಿಡಿಯೋ ಬಹಳ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನಿಮಗೊಂದು ಐಡಿಯಾ ಸಿಕ್ಕಿದೆ ಮಕ್ಕಳ. ಸೊ ಫಸ್ಟ್ ರಿಜಿಸ್ಟರ್ ನಂಬರನ್ನು ಹಾಕ್ತೀರಾ. ನೆಕ್ಸ್ಟು ನಿಮ್ಮ ಮೀಡಿಯಮ್ ಕನ್ನಡ ಆರ್ ಇಂಗ್ಲೀಷ್ ಮೀಡಿಯಮ್ ಹಾಕ್ತೀರಾ. ಸಬ್ಜೆಕ್ಟ್ ನೇಮು, ಸಬ್ಜೆಕ್ಟ್ ಕೋಡನ್ನು ಹಾಕಿ ನೀವು ಎಷ್ಟು ಶೀಟಲ್ಲಿ ಆನ್ಸರನ್ನು ಬರೆದಿದ್ದೀರಾ ಅದನ್ನು ಲಾಸ್ಟಿಗೆ ನೀವಿಲ್ಲಿ ಫಿಲ್ ಮಾಡಬೇಕಾಗ್ತದೆ ಮಕ್ಕಳ. ಸೊ ನೋಡಿ, ನಿಮಗೆ ಆ ಮಗು 80ಕ್ಕೆ 80 ಅಂಕಗಳನ್ನು ತೆಗೆದುಕೊಂಡಿರೋದು ನಿಮಗಿಲ್ಲಿ ಕಾಣಿಸ್ತಾ ಇದೆ. ಎಲ್ಲದರಲ್ಲೂ ಕಂಪ್ಲೀಟ್ ಮಾರ್ಕ್ಸನ್ನು ತೆಗೆದುಕೊಂಡಿದೆ. ಸೊ ಈಗ ನಾವು ಡೈರೆಕ್ಟಾಗಿ ಆನ್ಸರ್ ಶೀಟ್ಗೆ ಹೋಗೋಣ ಮಕ್ಕಳ. ಯಾವ ರೀತಿ ಆ ಮಗು ಬರೆದಿದೆ ಅಂತ ಹೇಳಿ ನಾವು ನೋಡ್ತಾ ಹೋಗೋಣ. ವಿಜ್ಞಾನದಲ್ಲಿ ನಮಗೆ ಭಾಗ ಎ, ಭಾಗ ಬಿ, ಭಾಗ ಸಿ ಅಂತಲೇ ಬರುತ್ತೆ. ಫಸ್ಟ್ ಭೌತ ವಿಜ್ಞಾನ. ಸೊ ನೀವು ಯಾವುದನ್ನು ಬರಿತಾ ಇದ್ದೀರಾ ಅದನ್ನು ನೀವು ಫಸ್ಟ್ ಹಾಕಬೇಕು. ಭಾಗ ಎ ಸ್ಟಾರ್ಟ್ ಮಾಡಿ ಭೌತ ವಿಜ್ಞಾನ ಸ್ಟಾರ್ಟ್ ಮಾಡಿದರೆ ಅದರಲ್ಲಿ ಬರುವ ಎಲ್ಲ ಕ್ವಶನ್ಸನ್ನು ಅಟೆಂಡ್ ಮಾಡಿ. ಫಸ್ಟ್ ನೀವು ಯಾವ ಮೇನನ್ನು ಬರಿತಾ ಇದ್ದೀರಾ ಆ ಮೇನನ್ನು ಹಾಕಿ, ನೆಕ್ಸ್ಟ್ ಕ್ವಶನ್ ನಂಬರನ್ನು ಹಾಕಿ. ಸೊ ಇಲ್ಲಿ ಫಸ್ಟ್ ಕ್ವಶನನ್ನು ಅಟೆಂಡ್ ಮಾಡ್ತಿರೋದ್ರಿಂದ ಕ್ವಶನ್ ನಂಬರ್ 1 ಅಂತ ಹಾಕಿ. ಸೊ ಆನ್ಸರ್ ಯಾವುದು ಕರೆಕ್ಟ್ ಆಗಿದೆ ಆ ಆನ್ಸರ್ದು ಲೆಟರ್ ಇರುತ್ತೆ ಮಕ್ಕಳ, ಆಪ್ಷನ್. ಸೊ ಬಿ ಆಪ್ಷನ್ ವಾಹನಗಳ ಹಿನ್ನೋಟ ದರ್ಪಣ ಅಂತ ಹೇಳಿದೆ. ಸೊ ಹಾಗಾಗಿ ಪೂರ್ತಿಯಾಗಿ ಬರಿಬೇಕು. ಆ ಕ್ವಶನನ್ನು ಬರೆದ ಮೇಲೆ ಒಂದು ಲೈನನ್ನು ಆನ್ಸರ್ಗೆ ಒಂದು ಲೈನ್ ಬಿಟ್ಬಿಟ್ಟು ನೆಕ್ಸ್ಟ್ ಸೆಕೆಂಡ್ ನಂಬರ್ ಕ್ವಶನ್ ಯಾವುದು ಆನ್ಸರ್ ಗೊತ್ತಿದೆ ಆ ಕ್ವಶನ್ ನಂಬರನ್ನು ಬರಿಬೇಕು. ಏಕೆಂದರೆ ಸೊ ಎವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ನೀವು ನೋಡಿದಾಗ ಕ್ವಶನ್ ನಂಬರನ್ನೇ ಹಾಕಿಲ್ಲ, ಜಸ್ಟ್ ಮೇನ್ ಹಾಕಿರ್ತೀರ, ಆನ್ಸರ್ ಬರೆದಿರ್ತೀರ. ಆಗ ನಿಮಗೆ ಆ ಕಂಪ್ಲೀಟ್ ಆ ಎಲ್ಲ ಕ್ವಶನ್ಸ್ಗೂ 0 ಸಿಗುತ್ತೆ. ಹಾಗಾಗಿ ನೀವು ಪ್ರತಿ ಪ್ರಶ್ನೆ ನಂಬರ್ ಮತ್ತು ಯಾವ ಆಪ್ಷನನ್ನು ಹಾಕ್ತಾ ಇದ್ದೀರಾ ಅದರ ಲೆಟರ್ಸನ್ನು ಸಹ ನೀವು ಸೇರಿಸಿ ಬರೀಬೇಕಾಗ್ತದೆ ಮಕ್ಕಳ. ನೆಕ್ಸ್ಟ್ ಇಲ್ಲಿ ನೋಡಿ, ಕಂಪ್ಲೀಟಾಗಿ MCQ 3 ಕ್ವಶನ್ಸ್ ಮುಗಿಯುತ್ತೆ. ನೆಕ್ಸ್ಟ್ ಸೆಕೆಂಡ್ ಮೇನಿಗೆ ಬಂದರೆ ಇಲ್ಲಿ ರೋಧಕದ ಚಿಹ್ನೆಯನ್ನು ಕೇಳಿದ್ದಾರೆ ಮಕ್ಕಳ. ಸೊ ಹಾಗಾಗಿ ಈ ರೀತಿ ನೋಡಿ ರೋಧಕ ಅಂತ ಬರೆದು ಚಿಹ್ನೆಯನ್ನು ಬರೀರಿ. 1 ಮಾರ್ಕ್ಸ್ ಬಹಳ ಈಸಿಯಾಗಿ ನೀವು ಗಳಿಸ್ಕೊಬೋದು. ನೆಕ್ಸ್ಟ್ ಇನ್ನು 5ನೇ ಪ್ರಶ್ನೆಯಲ್ಲಿ ಕೇಳಿದರೆ 2 ಕಾಂತೀಯ ಬಲರೇಖೆಗಳು ಛೇದಿಸೋದಿಲ್ಲ ಏಕೆ ಅಂತ ಕೇಳಿದ್ದಾರೆ. ಯಾಕೆಂತ ಹೇಳಿದರೆ ಒಂದು ವೇಳೆ ಅವು ಛೇದಿಸಿದರೆ ಛೇದಿಸುವ ಬಿಂದುವಿನಲ್ಲಿಯೇ ದಿಕ್ಸೂಚಿಯ 2 ದಿಕ್ಕುಗಳತ್ತ ನಿರ್ದೇಶಿಸುತ್ತದೆ ಎಂದರ್ಥ ಆಗ್ತದೆ. ಹಾಗಾಗಿ ಇದು ಅಸಾಧ್ಯ. ಸೊ ಇದು ನೆಕ್ಸ್ಟ್ 6ನೇ ಕ್ವಶನ್ ಕೇಳಿದರೆ. ಸೊ ಅಲ್ಲಿ ದಂಡಕಾಂತವನ್ನು ಕೊಟ್ಟು ಯಾವುದು ಪ್ರದಕ್ಷಿಣ ಯಾವುದು ಅಪ್ರದಕ್ಷಿಣಾಕಾರ ಕೇಳಿದರು. ಸೊ ಅದು ಬರೆದಿದ್ದಾರೆ. ಸೊ ನೀವು ಇದೇ ರೀತಿ ನೋಡಿ ಯಾವುದೇ ಚಿತ್ತಿಲ್ಲದೆ ಬರಿಬೇಕು. ಮತ್ತು ಇಲ್ಲಿ 12 ಅಂಕಗಳು ನಿಮಗೆ ಚಿತ್ರಕ್ಕೇ ಇರ್ತದೆ. ಹಾಗಾಗಿ ಚಿತ್ರಗಳನ್ನು ಸಹ ನೀಟಾಗಿ ಬರೆದು ಅಭ್ಯಾಸ ಮಾಡ್ಕೊಳ್ಳಿ. ಭಾಗಗಳನ್ನು ಗುರುತಿಸಲಿಕ್ಕೆ ಕಲ್ತ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಭೌತ ವಿಜ್ಞಾನದಲ್ಲಿ ಬಂದಾಗ ಒಂದು ಪ್ರಯೋಗ ಅಂತೂ ಡೆಫಿನೆಟಾಗಿ ಕೇಳ್ತಾರೆ ಮಕ್ಕಳ ನಿಮಗೆ. ಹೌದಲ್ಲ, ನಿಮಗದು ಅನುಭವಕ್ಕೆ ಬಂದಿದೆ. ಸೊ ಇಷ್ಟು ಮಾಡೆಲ್ ಕ್ವಶನ್ ಪೇಪರ್ಗಳಲ್ಲಿ ನಿಮಗೆ ಪ್ರತಿಯೊಂದು ಪ್ರಶ್ನೆಯಲ್ಲೂ ಪ್ರತಿಯೊಂದು ಪೇಪರ್ಗಳಲ್ಲೂ ನಮಗೆ ಏನು ಮಾಡಿದರೆ ಪ್ರಯೋಗವನ್ನು ಕೇಳಿದ್ದಾರೆ ಮಕ್ಕಳ. ಹಾಗಾಗಿ ನೀವು ಪ್ರಯೋಗವನ್ನು ಅಭ್ಯಾಸ ಮಾಡ್ಕೋಬೇಕು. ಇಲ್ಲಿ ನಿಮಗೆ 7ನೇ ಪ್ರಶ್ನೆಯಲ್ಲಿ ಇದ್ರದನ್ನು ಕೇಳಿದ್ದಾರೆ. 2 ತ್ರಿಭುಜಪಾದ ಪಟ್ಟಕಗಳನ್ನ ತೆಗೆದುಕೊಂಡು ಒಂದು ನೇರವಾಗಿ ಇನ್ನೊಂದನ್ನು ಅದಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಇಟ್ಟು ಬೆಳಕನ್ನು ಹಾಯಿಸಿದಾಗ ನ್ಯೂಟನ್ನವರ 7 ಬಣ್ಣಗಳದ್ದು ಇದನ್ನು ಪ್ರಯೋಗವನ್ನು ಕೇಳಿದ್ದಾರೆ. ನೋಡಿ ಈ ರೀತಿ ನೀವು ಸ್ಟೆಪ್ ಬೈ ಸ್ಟೆಪ್ ಬರೆದು ಚಿತ್ರವನ್ನು ಬರೆದ್ರೆ ನಿಮಗೆ ಕಂಪ್ಲೀಟ್ ಅಂಕಗಳು ಸಿಗ್ತದೆ. ನೆಕ್ಸ್ಟು ವ್ಯತ್ಯಾಸವನ್ನು ಕೇಳಿದ್ದಾರೆ. 100% ನಿಮ್ಮ 3 ವಿಭಾಗಗಳಿಂದ ಭೌತ ವಿಜ್ಞಾನ, ರಸಾಯನ ವಿಜ್ಞಾನ ಮತ್ತು ಜೀವ ವಿಜ್ಞಾನದಿಂದ ನಿಮಗೆ ವ್ಯತ್ಯಾಸ ಇದ್ದೇ ಇರುತ್ತೆ. ಸೊ ವ್ಯತ್ಯಾಸಗಳನ್ನು ನೀವು ಬರಿಬೇಕಾದ್ರೆ ಈ ರೀತಿ ಬಾಕ್ಸ್ ಹಾಕೊಳ್ಳಿ ಮಕ್ಕಳ. ಯಾಕೆಂತ ಹೇಳಿದ್ರೆ ಎವ್ಯಾಲ್ಯೂಯೇಟರ್ಗೂ ಯಾವುದೇ ಕನ್ಫ್ಯೂಷನ್ ಇಲ್ಲ ನೀವು ಯಾವ ರೀತಿ ಬರೆದಿರ್ತೀರಾ ಅಂತ. ಸೊ ಈ ರೀತಿ ಸ್ಪಷ್ಟವಾಗಿ ನಿಮಗೆ ಯಾರೇ ತೆಗೆದುಕೊಂಡ್ರು ಮಾರ್ಕ್ಸ್ ಕೊಡಬೇಕು ಆ ರೀತಿ ನೀವು ಬರೀಬೇಕು. ಸಮೀಪ ದೃಷ್ಟಿ, ದೂರದೃಷ್ಟಿ. ಸೊ ನಿಮಗೆ ವ್ಯತ್ಯಾಸ ಕೇಳ್ಬೋದು ಅಥವಾ ದೂರದೃಷ್ಟಿ ಅಂದ್ರೇನು, ಅದು ಯಾವ ರೀತಿ ಬರ್ತದೆ ಮತ್ತು ಅದನ್ನು ಯಾವ ರೀತಿ ಸರಿಪಡಿಸ್ಬೋದು ಆ ರೀತಿ ಕೇಳ್ಬೋದು, ಅಥವಾ ವ್ಯತ್ಯಾಸನಾದರೂ ಕೇಳ್ಬೋದು. ಈ ರೀತಿ ವ್ಯತ್ಯಾಸಗಳನ್ನ ಪಾಯಿಂಟ್ಸ್ ಹಾಕಿ ನೋಡಿ ಇಲ್ಲಿ ಹ್ಯಾಶ್ಟ್ಯಾಗ್ ಹಾಕಿದ್ದಾರೆ. ಈ ರೀತಿ ನೀವು ಹಾಕಿ ಬರೆದ್ರೆ ನಿಮಗೆ ಕಂಪ್ಲೀಟಾಗಿ ಇಲ್ಲಿ 2 ಅಂಕಗಳು ಸಿಗ್ತದೆ. ನೆಕ್ಸ್ಟ್ ನಿಮಗೆ ರೇಖಾಚಿತ್ರವನ್ನು ಕೇಳಿದ್ದಾರೆ. ಯಾವಾಗ ವಸ್ತುವನ್ನು 2Fನಲ್ಲಿ ಇಟ್ಟಾಗ ಪ್ರತಿಬಿಂಬ ಎಲ್ಲಿ ಬರುತ್ತೆ, ಅದು ಸಹ 2Fನಲ್ಲೇ ಬರ್ತದೆ. ಸೊ ಇಲ್ಲೇನಾಗಿದೆ, ಸ್ಥಾನ ಏನಾಗಿದೆ ಮಕ್ಕಳ 2Fನಲ್ಲೇ ಇದೆ. ಸತ್ಯ ಪ್ರತಿಬಿಂಬ ಮತ್ತು
ತಲೆ ಕೆಳಕಾದ ವಸ್ತುವಿನಷ್ಟೇ ಪ್ರತಿಬಿಂಬ ನಮಗೆ ಸಿಗ್ತಾ ಇದೆ. ನೋಡಿ ಎಷ್ಟು ನೀಟಾಗಿ ರೇಖಾಚಿತ್ರದಲ್ಲೂ ಸಹ ಯಾವುದೇ ಇದನ್ನು ಪೆನ್ಸಿಲ್ನ ಡಬಲ್ ಮಾರ್ಕ್ ಇಲ್ಲ, ನೀಟಾಗಿ ಚಿತ್ರವನ್ನು ಬರೆದು ಮಾಡಿದ್ದಾರೆ. ನೀವು ಇದೇ ರೀತಿ ಪ್ರಾಕ್ಟೀಸ್ ಮಾಡಿ, ಏಕೆಂದರೆ ನಿಮಗೂ ಸಹ ರೇಖಾಚಿತ್ರ ಬರೀಲಿಕ್ಕೆ ಕೊಡ್ತಾರೆ. ನೆಕ್ಸ್ಟ್ ಓಮ್ನ ನಿಯಮವನ್ನು ಕೇಳಿದ್ದಾರೆ. ಸೊ ಅದರಲ್ಲಿ ಈಗ ಕೆಲವೊಂದು ಬಾರಿ ಹೇಗಿರುತ್ತೆ ಅಂದರೆ ಮಕ್ಕಳ ಸಬ್ ಕ್ವಶನ್ಸ್ ಇರ್ತದೆ. ಬರೀ ಕ್ವಶನ್ ನಂಬರ್ ಹಾಕಿದರೆ ಸಾಕಾಗಲ್ಲ. ಕ್ವಶನ್ ನಂಬರ್ ಹಾಕಿ ಕೆಲವೊಂದು ಬಾರಿ ಸಬ್ ಕ್ವಶನ್ಸ್ ಇದ್ದಾಗ ಯಾವ ಕ್ವಶನ್, ಎ ಕ್ವಶನ್ನ, ಬಿ ಕ್ವಶನ್ನ, ಸಿ ಕ್ವಶನ್ನ, ಅದನ್ನು ನೀವು ಬರೀಬೇಕು. ಇಲ್ಲಿ ನೋಡಿ ಎ ಕ್ವಶನ್ ಅಂತ ಹಾಕಿ ಓಮ್ನ ನಿಯಮವನ್ನು ಬರೆದು, ನೆಕ್ಸ್ಟು ಬಿನಲ್ಲಿ ಕೇಳಿದರೆ ವಾಹಕದ ರೋಧ ಅವಲಂಬಿಸಿರುವ ಅಂಶಗಳು ಯಾವ್ಯಾವು ಕೇಳಿದ್ದಾರೆ. ಸೊ ಈ ರೀತಿ ನೀವು ಪಾಯಿಂಟ್ಸ್ ಹಾಕಿ ಬರೆದ್ರೆ ನಿಮಗೆ ಕಂಪ್ಲೀಟಾಗಿ ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಭೂ ಸಂಪರ್ಕ ತಂತಿಯ ಕಾರ್ಯಗಳನ್ನ ಕೇಳಿದ್ದಾರೆ. ನೋಡಿ ಅದು ಎ ಕ್ವಶನ್ ಆಗಿರುತ್ತೆ. ಪಾಯಿಂಟ್ಸನ್ನು ನೀವು ಈ ರೀತಿನಾದರೂ ಹಾಕಿ ಅಥವಾ ಆ ಥರ ಸ್ಟಾರ್ ಮಾರ್ಕ್ ಅಥವಾ ಹ್ಯಾಶ್ಟ್ಯಾಗ್ ಥರ ಹಾಕಿದ್ರೂ ನಿಮಗೆ ಅಂಕಗಳು ಸಿಗ್ತವೆ. ಇದೇ ಹಾಕಬೇಕು ಅಂತೇನಿಲ್ಲ, ಬಟ್ ನಾವೇನು ಬರಿತಿದ್ದೀವೋ ಅದು ಎವ್ಯಾಲ್ಯೂಯೇಟರ್ಗೆ ಎಕ್ಸಾಕ್ಟ್ ಇದು ಕರೆಕ್ಟಾಗಿರೋ ಆನ್ಸರ್ ಅನ್ನೋ ಥರ ಅವರಿಗೆ ಯಾವುದೇ ಗೊಂದಲಗಳು ಉಂಟಾಗ್ದಲೇ ಇರೋ ರೀತಿ ನೀವು ಬರೆದ್ರೆ ಪೂರ್ಣ ಅಂಕಗಳು ಸಿಗ್ತದೆ. ನೋಡಿ ಇಲ್ಲಿಗೆ ನಿಮಗೆ ಕಂಪ್ಲೀಟ್ ಫಿಸಿಕ್ಸ್ ಪಾರ್ಟ್, ಭೌತ ವಿಜ್ಞಾನ ಪಾರ್ಟ್ ಕಂಪ್ಲೀಟ್ ಆಗುತ್ತೆ. ಇಷ್ಟು ನೀಟಾಗಿ ಬರೆಯೋದನ್ನು ಅಭ್ಯಾಸವನ್ನು ಮಾಡ್ಕೊಳ್ಳಿ. ಸೊ ಇಲ್ಲಿ ಲೆಕ್ಕ ಇದೆ. ಲೆಕ್ಕ ಅಂತೂ ಒಂದು ಇದ್ದೇ ಇರುತ್ತೆ ಮಕ್ಕಳ, ಯಾವುದ್ರ ಮೇಲೆ ಬೇಕಾದರೂ ಕೇಳ್ಬೋದು. ಸೊ ಏನು ಲೆಕ್ಕ ಕೊಟ್ಟಿದ್ದಾರೆ, ಫಸ್ಟು ನೀವು ಡಾಟಾವನ್ನು ಬರೆದುಕೊಂಡು ಸೂತ್ರಕ್ಕೆ ಹಾಕಿ, ಸೂತ್ರ ಅರ್ಧ ಮಾರ್ಕ್ಸ್ ಇರ್ತದೆ ಮಕ್ಕಳ. ಆಮೇಲೆ ಸೂತ್ರ ಹಾಕಿದ ಮೇಲೆ ಕೊನೆಗೆ ಆನ್ಸರ್ ಬರೀಬೇಕಾದ್ರೆ ಅದಕ್ಕೆ ಯೂನಿಟ್ಸ್ ಇದ್ದರೆ ಯೂನಿಟ್ಸನ್ನು ಹಾಕಬೇಕು. ಹಾಗಾಗಿ ನೀಟಾಗಿ ನೋಡಿ ಈ ರೀತಿ ಬರೆದ್ರೆ 4 ಅಂಕಗಳು ಸಿಗ್ತದೆ. ನೆಕ್ಸ್ಟ್ ಭಾಗ ಬಿ ರಸಾಯನ ವಿಜ್ಞಾನ. ಇದೇ ರೀತಿ ನೀವು ಬರೀಬೇಕು. ಕ್ವಶನ್ ಪೇಪರಲ್ಲೇ ಕೊಟ್ಟಿರ್ತಾರೆ. ಭಾಗ ಬಿ ರಸಾಯನ ವಿಜ್ಞಾನ ಹಾಕಿ, ಮೇಯ್ನ್ ಹಾಕಿ, ಕ್ವಶನ್ ನಂಬರ್ ಹಾಕಿ ಆನ್ಸರನ್ನು ಬರೀರಿ. ಪ್ರತಿ ಪ್ರಶ್ನೆ ಆನ್ಸರ್ ಆದಮೇಲೆ ಒಂದೊಂದು ಲೈನನ್ನು ಬಿಟ್ಟು ಬರೀರಿ. ಮತ್ತು ಎಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುತ್ತೆ ಅದಕ್ಕೆ ಅಂಡರ್ಲೈನನ್ನು ಹಾಕಿ. ಇಲ್ಲಿ ನೋಡಿ ಕಬ್ಬಿಣ ಸಂರಕ್ಷಣೆಯನ್ನು ತಡೆಗಟ್ಟುವ ಕ್ರಮಗಳನ್ನ ಕೇಳಿದ್ದಾರೆ. ಸೊ ಎಣ್ಣೆ ಹಚ್ಚುವುದು, ಗ್ರೀಸ್ ಹಚ್ಚುವುದು, ಕ್ರೋಮಿಯಂ ಲೇಪನ, ಮಿಶ್ರಲೋಹಗಳನ್ನಾಗಿಸುವುದು, ಇದೆಲ್ಲ ಆಗಿರ್ತದೆ. ನೆಕ್ಸ್ಟು ಸಾರರಿಕ್ತ ಆಮ್ಲವನ್ನು ನೀರಿನೊಂದಿಗೆ ವಿಲೀನಗೊಳಿಸಬೇಕಾದ್ರೆ ಏನಾಗ್ತದೆ, ಯಾವ ರೀತಿ ವಿಲೀನಗೊಳಿಸಬೇಕು ಆ ಪ್ರಶ್ನೆಗದು. ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲೇ ಇದೆ ಕಮಟುವಿಕೆಯನ್ನು ತಡೆಗಟ್ಟುವ ವಿಧಾನಗಳು. ಸೊ ಈ ರೀತಿ ಎಲ್ಲವನ್ನು ನೀವು ಬರೆಯೋದನ್ನು ಅಭ್ಯಾಸ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ಸಮೀಕರಣಗಳನ್ನು ಬರೀಬೇಕಾದ್ರೆ ಮಕ್ಕಳ ನೀವು ನೀಟಾಗಿ ಬರೀರಿ ಮಕ್ಕಳ. ಏಕೆಂತ ಹೇಳಿದ್ರೆ ಸಮೀಕರಣವನ್ನು ಸರಿದೂಗಿಸಿ ಬರೀಬೇಕು. ಸರಿದೂಗಿಸಿ ಬರೆದ್ರೇ ಪೂರ್ಣ ಅಂಕಗಳು ಸಿಗೋವಂಥದ್ದು. ಹಾಗಾಗಿ ಸರಿದೂಗಿಸಿ ಬರೆಯೋದನ್ನು ನೀವು ಕಲ್ತ್ಕೊಳ್ಬೇಕು. ಮತ್ತು ಚಿತ್ರವನ್ನು ಬರಿಬೇಕಾದ್ರೂ ಅಷ್ಟೇ ನೀಟಾಗಿ ಬರೀರಿ. ಯಾವ ಭಾಗವನ್ನು ಗುರುತಿಸಲಿಕ್ಕೆ ಕೇಳಿದರೆ ಆ ಭಾಗವನ್ನು ಮಾತ್ರ ನೀವು ಗುರುತಿಸಿದ್ರೆ ಸಾಕಾಗ್ತದೆ. ನೋಡಿ ಇಲ್ಲಿ ಸಮೀಕರಣಗಳನ್ನು ಬರೆದು ಅಭ್ಯಾಸವನ್ನು ಮಾಡ್ಕೋಬೇಕಾಗ್ತದೆ ಮಕ್ಕಳ. ನೆಕ್ಸ್ಟ್ ನಿಮಗೆ ವ್ಯತ್ಯಾಸ ಆಲ್ರೆಡಿ ಹೇಳಿದೆ ಯಾವ ರೀತಿ ಬರೆಯೋದು ಅಂತ. ಮತ್ತಿನ್ನೊಂದು ನಿಮಗೆ ಅಲ್ಲಿ ರಚನೆ ಇರ್ತದೆ ಮಕ್ಕಳು. ಯಾವುದು ಬೇಕಾದರೂ ಕೇಳ್ಬೋದು. ರಚನಾ ಸೂತ್ರವನ್ನು ಕೇಳಿರ್ತಾರೆ. ಸೊ ಹಾಗಾಗಿ ಎಲ್ಲ ರಚನಾ ಸೂತ್ರಗಳನ್ನ ಬರೀಲಿಕ್ಕೆ ನೀವು ಅಭ್ಯಾಸವನ್ನು ಮಾಡ್ಕೊಳ್ಳಿ. ನೆಕ್ಸ್ಟು ಭಾಗ ಸಿ ಜೀವವಿಜ್ಞಾನ. ಸೊ ಜೀವವಿಜ್ಞಾನದಲ್ಲೂ ಬಂದರೂ ಸಹ ನಿಮಗಿಲ್ಲಿ ಸೇಮ್ ಕ್ವಶನ್ ಆನ್ಸರ್ಸ್ ಇರ್ತದೆ. ನೀಟಾಗಿ ಬರಿತಾ ಹೋಗಿ, ಚಿತ್ರವನ್ನು ನೀಟಾಗಿ ಬರೀರಿ. 12 ಅಂಕಗಳು ಸಿಗ್ತದೆ. ಸೊ ಯಾವುದನ್ನೇ ಆಗಲಿ ಸೊ ಬರಿಬೇಕಾದ್ರೆ ಈಗ ಟ್ರಿಪ್ಸಿನ್ ಕೇಳಿದ್ದಾರೆ. ಟ್ರಿಪ್ಸಿನ್ನ ಕಾರ್ಯ. ಸೊ ಫಸ್ಟ್ ಟ್ರಿಪ್ಸಿನ್ ಅಂತ ಹಾಕಿ, ಮೆದೋಜೀರಕಾಂಗದಿಂದ ಸ್ರವಿಸಲ್ಪಡುವ ಈ ಕಿಣ್ವವನ್ನು ಪ್ರೋಟೀನ್ ಜೀರ್ಣಿಸುತ್ತದೆ. ಅಮೈಲೈಸ್ನ ಕಾರ್ಯವೇನು, ಲೈಪೇಸ್ನ ಕಾರ್ಯ. ಸೊ ಏನನ್ನೇ ಬರಿಬೇಕಾದ್ರೂ ನಿಖರವಾಗಿ ಸ್ಪಷ್ಟವಾಗಿ ಅರ್ಥ ಆಗೋ ರೀತಿ ಬರೀರಿ. ನೋಡಿ ಇಲ್ಲಿ ಮೆದುಳಿನ ಚಿತ್ರವನ್ನು ಕೇಳಿದ್ದಾರೆ. ಸೊ ಈ ರೀತಿ ನೀವು ಬರೆದ್ರೆ ನಿಮಗೆ ಕಂಪ್ಲೀಟಾಗಿ ಅಂಕಗಳು ಸಿಗ್ತದೆ. ಆ್ಯಂಡ್ ನೆಕ್ಸ್ಟ್ ಬಂದು ನಿಮಗೆ ಚಕ್ಕರ್ ಬೋರ್ಡ್. ನೋಡಿ ಇಲ್ಲಿ ಚಕ್ಕರ್ ಬೋರ್ಡ್ನ ಕೇಳ್ತಾರಲ್ಲ, ಫಸ್ಟು ನೀವು ಬರಿಬೇಕಾಗ್ತದೆ. ಸೊ ದುಂಡನೆಯ ಅದು ಹಸಿರು ಮತ್ತು ಸುಕ್ಕಾದ ಹಳದಿ ಇದು ಬರ್ಕೊಂಡು F1 ತಳಿಯನ್ನು ಬರ್ಕೊಂಡು ತದನಂತರ ನೀವು F2 ಪೀಳಿಗೆಯಲ್ಲಿ ನೀವು ಬರಿಬೇಕಾಗ್ತದೆ. ಸೊ ಇದಿಷ್ಟು ನೀವು ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಅಂಕಗಳು ಸಿಗ್ತದೆ. ಅರ್ಥ ಆಗಿದೆಯಲ್ಲ ಈ ರೀತಿ ಬರೆಯೋದು. ಸೊ ಹಾಗಾಗಿ ಇದನ್ನು ಮಿಸ್ ಮಾಡ್ಕೊಬೇಡಿ. ನಿಮ್ಮ ಎಕ್ಸಾಮಲ್ಲೂ ಸಹ ಇದೇ ರೀತಿ ಬರೆದು 80 ಔಟ್ ಆಫ್ 80ಯನ್ನೇ ತೆಗೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಹೆಚ್ಚಿನ ವಿಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.